ಹಾಯ್ ಫ್ರೆಂಡ್ಸ್, ನಾನಿವತ್ತು ಪ್ರೇಮ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೇಮ್ ಅವರು ಹುಟ್ಟಿದ್ದು 18 ಏಪ್ರಿಲ್ 1976ರಲ್ಲಿ. ಪ್ರಸ್ತುತ ಇವ್ರಿಗೆ 51 ವರ್ಷ ವಯಸ್ಸಾಗಿದೆ. ಹಾಗೆಯೇ ಇವರ ಹೈಟ್ ನೋಡೋದಾದರೆ 5.8 ಇದ್ದಾರೆ ನಮ್ಮ ಪ್ರೇಮ್ ಅವರು. ಹಾಗೆ ಪ್ರೇಮ್ ಅವರು ಚಿತ್ರರಂಗಕ್ಕೆ ಯಾವಾಗ ಕಾಲಿಟ್ರಪ್ಪ ಅಂತಂದರೆ, ಪ್ರಾಣ ಅನ್ನೋ ಮೂವಿ 2004ರಲ್ಲಿ ರಿಲೀಸ್ ಆಗುತ್ತೆ. ಈ ಒಂದು ಮೂವಿಲಿ ನಾಯಕ ನಟನಾಗಿ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ತಗೊಳ್ತಾರೆ ನಮ್ಮ ಪ್ರೇಮ್ ಅವರು. ಈ ಒಂದು ಪ್ರಾಣ ಅನ್ನೋ ಮೂವಿ ಇವ್ರಿಗೆ ಯಾವುದೇ ರೀತಿ ಸಕ್ಸಸ್ನ ತಂದುಕೊಡೋದಿಲ್ಲ. ಜಾಸ್ತಿ ಫೇಲ್ಯೂರ್ನ ನೋಡಿದ್ರು ಅಂತಲೇ ಹೇಳ್ಬೋದು ನಮ್ಮ ಪ್ರೇಮ್ ಅವರು. ಆನಂತರ ಬಂದಂತಹ ನೆನಪಿರಲಿ, ಜೊತೆ ಜೊತೆಯಲ್ಲಿ ಪಲ್ಲಕ್ಕಿ, ಚಾರ್ಮಿನಾರ್, ಚೌಕ, ಹೀಗೆ ತುಂಬ ಮೂವಿಗಳು ಇವ್ರಿಗೆ ಸಕ್ಸಸ್ನ ತಂದುಕೊಡ್ತು. ಹಾಗೆ ಗಲ್ಲಾಪೆಟ್ಟಿಗೆಯಲ್ಲಿ ಒಳ್ಳೆಯ ಹೆಸರನ್ನು ತಂದುಕೊಡ್ತು ಅಂತಲೇ ಹೇಳ್ಬೋದು. ಜಾಸ್ತಿ ದುಡ್ಡನ್ನ ಲೂಟಿ ಮಾಡ್ತು ಅಂತಲೇ ಹೇಳ್ಬೋದು ಈ ಎಲ್ಲ ಮೂವಿಗಳು ಕೂಡ. ಹಾಗೆಯೇ ಇವ್ರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಅಂತ ನೋಡೋದಾದರೆ, ಫಿಲಮ್ಫೇರ್ ಅತ್ಯುತ್ತಮ ನಟ ಪ್ರಶಸ್ತಿ, ಅದು ನೆನಪಿರಲಿ ಮೂವಿಗೋಸ್ಕರ ಬರುತ್ತೆ. ಈ ನೆನಪಿರಲಿ ಮೂವಿ 2005ರಲ್ಲಿ ರಿಲೀಸ್ ಆಗುತ್ತೆ. ಚಾರ್ಮಿನಾರ್ ಮೂವಿಗೂ ಕೂಡ ಅತ್ಯುತ್ತಮ ನಟ ಅಂತಲೇ ಇವರು ಪ್ರಶಸ್ತಿನ ತಗೊಳ್ತಾರೆ, ಅದು ಕೂಡ 2013ರಲ್ಲಿ. ಹೀಗೆ ನಟನೆಗಾಗಿ ಫಿಲಮ್ಫೇರ್ ಅತ್ಯುತ್ತಮ ನಟ ಪ್ರಶಸ್ತಿ ಹಲವು ಬಾರಿ ತಗೊಂಡಿದ್ದಾರೆ ನಮ್ಮ ಪ್ರೇಮ್ ಅವರು. ಹಾಗೆ ಇವರು ಪಲ್ಲಕ್ಕಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಮೂವಿನೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಹಾಗೆ ರಮ್ಯಾ ಅವ್ರ ಜೊತೆಯಲ್ಲಿ ಮೂವಿಯಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅಮೂಲ್ಯ ಅವ್ರ ಜೊತೆಲಿ ಮಳೆ ಅನ್ನೋ ಮೂವಿಲಿ ಕೂಡ ನಮ್ಮ ಪ್ರೇಮ್ ಅವರ ಆ್ಯಕ್ಟಿಂಗ್ನ ನೋಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಚಾರ್ಮಿನಾರ್ ಮೂವಿಲೂ ಕೂಡ ನಮ್ಮ ಮೇಘನಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ದಳಪತಿಯಲ್ಲೂ ಕೂಡ ನಮ್ಮ ಪ್ರೇಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಶ್ವೇತಾ ಅವ್ರ ಜೊತೆ ಫೇರ್ ಆ್ಯಂಡ್ ಲವ್ಲಿ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಮೊಹಬ್ಬತ್ ಅನ್ನೋ ಮೂವಿಲಿ ಕೂಡ ನಮ್ಮ ಪ್ರೇಮ್ ಅವರ ಆ್ಯಕ್ಟ್ನ ನೋಡ್ಬೋದು. ಹಾಗೆಯೇ ಇವರು ಜ್ಯೋತಿ ಅವ್ರನ್ನ ವಿವಾಹ ಆಗ್ತಾರೆ, ಅದು 2000ನೇ ಇಸ್ವಿಲಿ. ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆದರು ಅಂತಲೇ ಹೇಳ್ಬೋದು. ಇವರು ಸ್ಪೆಷಲ್ ಜೋಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಂಥ ಕಷ್ಟದಲ್ಲೂ ಕೂಡ ಅವರ ಹೆಂಡತಿ ಅವರನ್ನು ಬಿಟ್ಕೊಡ್ಲಿಲ್ಲ. ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಮಗಳ ಹೆಸರು ಬಂದು ಅಮೃತ ಅಂತ, ಮಗನ ಹೆಸರು ಬಂದು ಏಕಾಂತ್ ಅಂತ. ಹಾಗೆಯೇ ಇವ್ರಿಗೆ ದೊಡ್ಡ ಬ್ರೇಕ್ ಕೊಟ್ಟಂತಹ ಮೂವಿ ಅಂತ ನೋಡೋದಾದರೆ, 2005ರಲ್ಲಿ ರಿಲೀಸ್ ಆದಂತಹ ಮೂವಿ ಆಗಿರುವಂತಹ ಸೂಪರ್ ಹಿಟ್ ರೊಮ್ಯಾಂಟಿಕ್ ಸಿನಿಮಾ ನೆನಪಿರಲಿ ಮೂವಿ ಚಿತ್ರದ ಯಶಸ್ಸಿನ ನಂತರ ಅವರಿಗೆ ಚಿತ್ರರಂಗದಲ್ಲಿ ಲವ್ಲಿ ಸ್ಟಾರ್ ಅನ್ನೋ ಒಂದು ಬಿರುದೇ ಕೂಡ ಬಂತು ಅಂತಲೇ ಹೇಳ್ಬೋದು. ಹೀಗೆ ಪ್ರೇಮ್ ಅವರು ಹೆಚ್ಚಿನ ಒಂದು ಕನ್ನಡ ಸಿನಿಮಾಗಳನ್ನೇ ಕೈಗೆತ್ಕೊಂಡ್ರು ಅಂತಲೇ ಹೇಳ್ಬೋದು. ಮೊದಲೆಲ್ಲ ತೆರೆಯ ಹಿಂದೆ ಇವರು ವರ್ಕ್ ಮಾಡ್ತಿದ್ರು. ಕೊರಿಯೋಗ್ರಾಫರ್ ಆಗಿರ್ಬೋದು, ಚಿತ್ರಕಥೆ, ಡೈರೆಕ್ಷನ್ ಅಂತ ತೆರೆಯ ಹಿಂದೆ ಇವರು ಕೆಲಸ ಮಾಡ್ತಿದ್ರು. ಆನಂತರನೇ ಇವರು ಫಿಲಮ್ ಇಂಡಸ್ಟ್ರಿಗೆ ಕಾಲಿಟ್ಟರು, ಅದು ನಾಯಕ ನಟನಾಗಿ. ಮಾಡಿದ ಆ ಮೂವಿ ನೆನಪಿರಲಿ ಮೂವಿ ಇವ್ರಿಗೆ ತುಂಬಾ ಅವಕಾಶಗಳನ್ನ ತಂದುಕೊಡ್ತು ಅಂತಲೇ ಹೇಳ್ಬೋದು. ಜೊತೆಯಲ್ಲಿ 2006ರಲ್ಲಿ ಆ್ಯಕ್ಟ್ ಮಾಡ್ತಾರೆ. ಪಲ್ಲಕ್ಕಿಯಲ್ಲಿ 2007ರಲ್ಲಿ, ಗುಣವಂತ 2007ರಲ್ಲಿ, ಸವಿ ಸವಿ ನೆನಪು 2007ರಲ್ಲಿ, ಹಾಗೆ ಚೌಕ 2017ರಲ್ಲಿ ರಿಲೀಸ್ ಆದಂತಹ ಮೂವಿ ಅಂತಲೇ ಹೇಳ್ಬೋದು. ಈ ಇಷ್ಟು ಮೂವಿಗಳು ಇವರ ನಟನೆಗೆ ಕೈಗನ್ನಡಿ ಅಂತಲೇ ಹೇಳ್ಬೋದು. ಈ ಎಲ್ಲ ಮೂವಿಗಳು ದೊಡ್ಡ ಸಕ್ಸಸ್ನೇ ತಂದುಕೊಡ್ತು ನಮ್ಮ ಪ್ರೇಮ್ ಅವ್ರಿಗೆ. ಅವ್ರ ಬಗ್ಗೆ ಮಾಡಿರೋವಂತಹ ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ಪ್ರೇಮ್ ಅವರ ಯಾವ ಒಂದು ಮೂವಿ ಇಷ್ಟ ಅಂತ ಕಮೆಂಟ್ ಮಾಡಿ.